ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗಿದೆಯಾ ಮಗಳೇ? ಎಲ್ಲ ಸರಿ ಹೋಯ್ತಾ? ಸಮಸ್ಯೆ ಇದ್ದಿದ್ದೆ ಅಮ್ಮ, ಆದ್ರೆ ಎದುರಾಗೋ ಸಮಸ್ಯೆ ಹೇಗ್ ಸರಿಪಡಿಸ್ಬೇಕು ಅಂತ ನಿನ್ನಿಂದ ಕಲ್ತಿದ್ದೀನಿ. ಏನು, ನೀನು ನಿನ್ ಗಂಡ ಚೆನ್ನಾಗಿದ್ರೆ ಸಾಕಮ್ಮ. ಯಾವುದೇ ಕಾರಣಕ್ಕೂ ನಿನ್ ಗಂಡನ ಮಾತನ್ನ ಮೀರ್ಬೇಡ, ಆಯ್ತಾ? ಆಯ್ತಮ್ಮ. ದೀಪು, ಇನ್ನೊಂದು ವಿಷಯ ಹೇಳ್ಬೇಕಿತ್ತಮ್ಮ. ನನ್ನ ಮಗ ಈಗ ನಮ್ಮನೇನಲ್ಲೇ ಇದ್ದಾನೆ. ನಿಜನಾ? ನಿಮ್ಮಪ್ಪನೇ ಅವನನ್ನ ಇಲ್ಲಿರೋಕ್ ಹೇಳಿದ್ದು. ಹೌದಾ? ಕೊಡು ಪೊಲೀಸಪ್ಪನ್ಗೆ. ಒಂದು ನಿಮಿಷ. ಹೇಳ ಮಗ. ಏನ್ ಪೊಲೀಸಪ್ಪ, ನಿನ್ ಮುದ್ದು ಮಗನ ಮನೇಲೆ ಇರ್ಸ್ಕೊಳಕ್ ಒಪ್ಕೊಂಡಿಯಂತೆ? ಮುದ್ದು ಇಲ್ಲ ಮದ್ದು ಇಲ್ಲ ಮಗ. ಅವನ್ ಮುಖ ನೋಡಿದ್ರೆ ಗುತ್ತಾನ ಅನ್ಸುತ್ತಷ್ಟೇ. ಏನೋ ದಿಕ್ಕು ದೆಸೆ ಇಲ್ಲದೆ ಊರೂರಲ್ಲಿ ತಿದ್ನಲ್ಲ, ಒಂದ್ ಮೂಲೆಯಲ್ಲಿ ಬಿದ್ದಿರ್ಲಿ ಅಂತ ಕರೆದಿದ್ದೀನಿ ಅಷ್ಟೆ. ಅಲ್ಲ, ಆ ಪುಣ್ಯಾತ್ಮ ಇಲ್ಲಿ ಅದೆಷ್ಟು ದಿನ ಇರ್ತಾನೋ ಗೊತ್ತಿಲ್ಲ. ಯಾಕಂದ್ರೆ ಒಂದ್ ಕಡೆ ಇದ್ದು ಅಭ್ಯಾಸ ಇಲ್ವೇ. ಮನೆ ಮುಂದೆ ಹಾಕೋ ಚಪ್ರ ಅಲ್ಲಮ್ಮ, ಕಾಲಿಗೆ ಹಾಕೋ ಚಪ್ಲಿ. ಯಾವಾಗ್ಲೂ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅಲಿತಾ ಇರುತ್ತೆ. ಅಣ್ಣಂಗೆ ಯಾಕೆ ಹಂಗೆ ಹೇಳ್ತೀಯ ಪೊಲೀಸಪ್ಪ? ಇಲ್ಲ ಆಗಿರೋದ್ ಬಗ್ಗೆ ಅವನ್ಗೇನಾದ್ರೂ ಹೇಳಿದ್ರಾ? ನಾನೇನು ಹೇಳಿಲ್ಲ, ನೀ ಹೇಳಿದ್ದೀನಿ. ಹಾ, ವಿಷಯ ಗೊತ್ತಾಗಿದೆ. ಒಳ್ಳೇದು. ಅವ್ರು ಬಂದ್ರು ಅನ್ಸುತ್ತೆ, ನಾನು ಆಮೇಲೆ ಮಾಡ್ತೀನಿ. ಸರಿ ಮಗ, ಫೋನ್ ಇಡ್ತೀನಿ. ಈಶ್ವರ, ಅಂತೂ ನನ್ನ ಮಗಳ ಸಮಸ್ಯೆ ಬಗೆಹರಿತಲ್ಲ, ಅದೇ ಸಂತೋಷ. ಅಲ್ಲ, ಮತ್ತೆ ಏನಾದ್ರೂ ಸಮಸ್ಯೆ ಆದ್ರೆ? ರೀ, ಅಂತ ಸಮಸ್ಯೆ ಏನೂ ಆಗಲ್ಲ. ಎಂಥ ಸಮಸ್ಯೆ ಬಂದರೂ ಅದನ್ನ ಅವಳು ಧೈರ್ಯವಾಗಿ ಎದುರಿಸ್ತಾಳೆ. ನೀವಿನ್ನೇನು ಯೋಚನೆ ಮಾಡಬೇಡಿ. ಏನೋ ಸರಿ. ನನಗೆ ಯಾರು ಇಷ್ಟೊಂದು ಮೆಸೇಜ್ ಕಳಿಸ್ತಾ ಇರೋದು? ಹಾಯ್, ಮೆಸೇಜ್ ಮಾಡಿ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ, ಯಾಕೆ ನನ್ನ ಮೆಸೇಜಿಗೆ ರಿಪ್ಲೈ ಮಾಡ್ತಾ ಇಲ್ಲ? ಇತ್ಯಾವ್ದು ಗುರು ಬೆನ್ನಿಗೆ ಬಿದ್ದಿದ್ದು ಬೇತಾಳ? ಮಧ್ಯಾಹ್ನ ಬಂದಿದ್ದ ಅನ್ನೋ ನಂಬರು. ಇವಳು ಮೆಸೇಜ್ ಮಾಡಬೇಕಾ? ಪ್ರತಿ ಫೋನೇ ಮಾಡ್ತೀನಿ. ರೀ, ಯಾರೀ ನೀವು? ನನ್ನಿಂದ ಯಾಕೆ ಬಿದ್ದಿದ್ದೀರಾ? ಬಿದ್ದಿರೋದು ಅಲ್ಲದೆ ಐ ಲೈಕ್ ಯು, ಐ ಲವ್ ಯು, ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತಲ್ಲ. ಅಷ್ಟಕ್ಕೂ ನಾನು ಯಾಕೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು? ನೀವೇನು ಅತಿಲೋಕ ಸುಂದರಿನಾ? ಅದಾಗಿದ್ರು ನಾನೆಲ್ಲ ನಿಮ್ಮನ್ನು ಇಷ್ಟಪಡಲ್ಲ. ನೋಡಿ, ಮೊದಲೇ ನನಗೆ ಲವ್ ಗಿವ್ ಅನ್ನೋದೆಲ್ಲ ಆಗ್ಬಾರಲ್ಲ. ನನ್ನ ನೇರ ಸುಮ್ಮನೆ ನನ್ನ ಹಿಂದೆ ಬಿದ್ದು ಈ ಥರ ಲವ್ ಗಿವ್ ಅಂತೆಲ್ಲ ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊಂಡು ಆರಾಮಾಗಿರಿ. ಅದು ಬಿಟ್ಟು ಈ ಥರ ನನ್ನ ಹಿಂದೆ ಲವ್ ಗಿವ್ ಅಂತೆಲ್ಲ ಬಿದ್ದರೆ ತಲೆ ಕೆಡ್ಸ್ಕೊಳ್ಳೋ ಮಗ ನಾನಲ್ಲ. ಇದೇ ಲಾಸ್ಟ್ ಚಾನ್ಸ್. ಇನ್ನೊಂದ್ಸಲಿ ನನಗೆಲ್ಲ ಮೆಸೇಜ್ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ರೀ, ಮಾತಾಡ್ರಿ. ನಾನು ಆಗ್ಲಿಂದ ಅಷ್ಟೊಂದು ರಚ್ಕೋತಾ ಇದೀನಿ. ಹಾ ಹ್ಞೂ ಅಂತ ಏನು ಹೇಳ್ತಿಲ್ಲ? ನಿಮಗೆ ಮಾತು ಬರಲ್ವಾ? ಡೈರೆಕ್ಟರ್ಗೆ ತುಂಬಾ ಕನ್ವಿನ್ಸ್ ಮಾಡಿದೆ, ಮಾತೆ ಕೇಳ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ನಿನ್ ಜೊತೆ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಹಠ ಮಾಡ್ತಾರೆ ಅಂತ ನಾನ್ ನನ್ನ ಸ್ವಾಭಿಮಾನ ಕಳ್ಕೊಂಡು ಅವ್ರ ಮುಂದೆ ತಲೆ ತಗ್ಸಕ್ ಆಗಲ್ಲ ಅರವಿಂದ್. ಎಲ್ರು ಮುಂದೆ ಎಷ್ಟು ಅವಮಾನ ಮಾಡಿದ್ರು, ನೀವೇ ನೋಡಿದ್ರಿ ತಾನೆ? ಅದಕ್ಕೇನ್ ಹೇಳ್ತೀರಾ? ಅವ್ರಿಗೆ ನೀವು ಮಾಡಿ ತಪ್ಪು ಅಂತ ಬುದ್ಧಿ ಹೇಳದ್ ಬಿಟ್ಟು ನನಗ್ ಅಡ್ವೈಸ್ ಮಾಡಕ್ ಬರ್ತೀರಾ? ಜಾನು, ನೀನ್ ಕೋಪ ಮಾಡ್ಕೊಂಡ್ರು, ಅವ್ರು ಹಠ ಸಾಧಿಸಿದ್ರು, ಕರಿಯರ್ ಹಾಳಾಗೋದು ನಿಂದು. ಅರ್ಥ ಮಾಡ್ಕೋ. ಇಲ್ಲ ಅರವಿಂದ್, ನೀವೇನೇ ಹೇಳಿದ್ರು ನಾನ್ ಮಾತ್ರ ಅವ್ರ ಜೊತೆ ವರ್ಕ್ ಮಾಡಲ್ಲ. ನಾನ್ ಮಾಡಿದ್ರಲ್ಲಿ ಏನ್ ತಪ್ಪಿತ್ತು? ಆಕ್ಟಿಂಗ್ ಚೆನ್ನಾಗೇ ಮಾಡ್ದೆ ತಾನೆ? ಹೌದೌದು, ಆ ಡೈರೆಕ್ಟ್ರು ಸರಿ ಇಲ್ಲ, ಮೈಯೆಲ್ಲ ಅಹಂಕಾರ. ಅದಕ್ಕೆ ನೀವು ಸುಮ್ಮನಿರ್ತೀರಾ? ಉರಿಯೋ ಬೆಂಕಿ ತುಪ್ಪ ಹಾಕ್ಬಿಡಿ. ನೋಡ್ ಜಾನು, ಆಕ್ಟಿಂಗ್ ಮಾಡಿದೆ ಸೆಟ್ ಬಿಟ್ಟು ಹೋದ್ಲು ಅಂತ ಪುಕಾರ ಆದ್ರೆ ಹೆಸರು ಹಾಳಾಗೋದು ನಿಂದೇನೆ. ಆಮೇಲೆ ಯಾರು ನಿನ್ಗೆ ಇಂಡಸ್ಟ್ರಿಯಲ್ಲಿ ಕೆಲಸನೇ ಕೊಡಲ್ಲ. ಅಸೋಸಿಯೇಷನ್ ಅಲ್ಲಿ ಕಂಪ್ಲೇಂಟ್ ಆದ್ರೆ ಇಂಡಸ್ಟ್ರಿಯಿಂದಾನೆ ಬ್ಯಾನ್ ಆಗ್ಬಿಡ್ತೀಯ. ಹೌದು ಅರವಿಂದು, ಹಂಗೂ ಮಾಡ್ತಾರ? ಹ್ಞೂ, ಮತ್ತೆ ಒಂದು ಸರಿ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿದ್ರೆ ಇಷ್ಟು ವರ್ಷ ಅಂತ ರೂಪನ್ಗೆ ಯಾರು ಕೆಲಸ ಕೊಡಲ್ಲ. ಮಾಡ್ಲಿ ಬಿಡಿ, ನಾನ್ ಬೇರೆ ಲ್ಯಾಂಗ್ವೇಜಿಗೆ ಹೋಗ್ತೀನಿ. ಜಾನು, ಇಲ್ಲೇ ಏನು ಮಾಡಕ್ ಆಗ್ತಿಲ್ಲ, ಇನ್ ಬೇರೆ ಲ್ಯಾಂಗ್ವೇಜ್ ಹೋಗಿ ಏನ್ ಮಾಡ್ತೀಯ? ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನನ್ ಕೈಲಿ ಆಗಲ್ಲ ಅಂತನಾ? ಹಾಗಲ್ಲ ಜಾನು,
ಬೆಳಿಬೇಕು ಅಂದ್ರೆ ಇದನ್ನೆಲ್ಲ ಸಹಿಸ್ಕೋಬೇಕು. ನೋಡು, ಫಸ್ಟು ಅವಮಾನ, ಆಮೇಲೆ ಅನುಮಾನ, ಆಮೇಲೆ ಸನ್ಮಾನ. ಕರೆಕ್ಟ್. ಅರವಿಂದ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಇವಾಗ ಏನ್ ಮಾಡ್ಬೇಕು? ಹೇಗೋ ಡೈರೆಕ್ಟರ್ ಕೈಕಾಲು ಹಿಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೋತೀನಿ, ಅದು ನೀನು ಆಕ್ಟಿಂಗ್ ಮಾಡೋದಕ್ಕೆ ರೆಡಿ ಅದಷ್ಟೇ. ಅವ್ರ ಹತ್ರ ಹೋದಾಗ ತಪ್ಪಾಯ್ತು ಅಂತ ಒಂದ್ಸತಿ ಸಾರಿ ಕೇಳ್ಬಿಡು. ಸಾರಿ ಕೇಳಕ್ ನಾನ್ ತಪ್ಪು ಮಾಡೇ ಇಲ್ಲ. ನಾನೇನಂದ್ರೂ ಸಾರಿ ಕೇಳಲ್ಲ. ನನ್ ಪರವಾಗಿ ಬೇಕಾದ್ರೆ ನೀವು ಕೇಳಿ, ನೀವೇ ಕನ್ವಿನ್ಸ್ ಮಾಡಿ. ಹಾಗಾದ್ರೆ ಬೇಕಿದ್ರೆ ನಾಳೆಯಿಂದ ಬರ್ತೀನಿ. ಇಲ್ಲ ಅಂದ್ರೆ ನಾನು ಅವ್ರ ಜೊತೆ ಕೆಲಸ ಮಾಡಲ್ಲ. ಅರವಿಂದು, ಏನೋ ಒಂದ್ ಮಾಡಿ ಆ ಡೈರೆಕ್ಟರ್ನ ಒಪ್ಪಿಸ್ಬಿಡು. ನನಗೂ ಇಲ್ಲಿದು ಇಡ್ಲಿ ವಡೆ ತಿನ್ಬಿಟ್ಟು ಬಾಯಿ ರುಚಿ ಬಿದ್ಬಿಟ್ಟಿದೆ. ಮನೆ ಊಟ ಬೇಜಾರಾಗ್ತಿದೆ. ಫೋನ್ ಮಾಡು. ಫೋನಲ್ಲೆಲ್ಲ ಮಾತಾಡೋದು ಬೇಡ, ನಾಳೆ ಡೈರೆಕ್ಟ್ ಆಗಿ ಬಂದು ಇಲ್ಲೇ ಮಾತಾಡೋಣ. ಅದೇನ್ ಹೇಳ್ತಾರೆ ನೋಡೋಣ. ಅವ್ರಿಗೆ ಬರೀ ಒಪ್ಸೋದಷ್ಟೇ ಅಲ್ಲ ಅರವಿಂದ್, ಇವತ್ತಿನ ತರ ನಡ್ಕೋಬಾರ್ದು ಅಂತ ಹೇಳಿ. ಅವ್ರು ನನಗ್ ಮರ್ಯಾದೆ ಕೊಟ್ರೆ ನಾನು ಅಷ್ಟೇ ಅವ್ರಿಗೆ ಜಾಸ್ತಿನೇ ಮರ್ಯಾದೆ ಕೊಡ್ತೀನಿ. ಹೌದು ಅರವಿಂದ್, ಇವ್ರು ಕರೆಕ್ಟ್ ಆಗೇ ಹೇಳ್ತಾ ಇದಾರೆ. ನೀನ್ ಬೈಯೋದ್ ಕೇಳೋದು ತಂಗಾಳಿ ಬೀಸಷ್ಟು ಖುಷಿ ಆಗ್ತದೆ. ನಿನ್ ಧ್ವನಿ ಸವಿ ಜೇನಷ್ಟು ಸುಮಧುರವಾಗಿದೆ. ಹಾಗೆ ನಾನು ಕೊಡೋ ಏಟುನು ಮಚ್ಚೇಟ್ಗಿಂತ ಭಯಂಕರವಾಗಿರುತ್ತೆ. ಹೌದಾ? ಹಾಗಿದ್ರೆ ನೀವು ನನ್ನನ್ನು ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಮುದ್ದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾದ್ರೆ ಈ ಜಗತ್ತಲ್ಲಿ ನನ್ನಷ್ಟು ಅದೃಷ್ಟವಂತೆ ಇನ್ಯಾರೂ ಇಲ್ಲ. ರೀ, ನೀವು ಯಾವುದೋ ಕವಿಯತ್ರಿನೋ ಸಾಹಿತಿನೋ ಅನ್ಸುತ್ತೆ. ನೀವು ಚಿಕ್ಕಮಂಗ್ಳೂರವರ ಅಥವಾ ಬೆಂಗಳೂರವರ? ಯಾಕೆ? ಹಾಂ, ನಿಮ್ಮ ಮುಂದೆ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಕ್ಕೆ. ನನ್ನ ಮುಂದೆ ಬಂದು ನನಗೆ ನಮಸ್ಕಾರ ಮಾಡೋಕ್ಕೆ ನಾನೇನು ದೇವತೆನಾ? ದೇವ್ರಲ್ಲ, ಬೆನ್ನಿಗೆ ಹಚ್ಚಿರೋ ಬೇತಾಳ. ರೀ, ನೀವು ಯಾವ್ದಾದ್ರು ಬುಕ್ ಬರ್ತಿದ್ರೆ ಹೇಳ್ರಿ, ಅದನ್ನ ಇವತ್ತೇ ಓದಿ ಬಿಸಾಕ್ತೀನಿ. ಸುಮ್ಮನೆ ನನ್ನ ಹಿಂದೆ ಪ್ರೀತಿ ಗೀತೆ ಅಂತ ಈ ಥರ ಟಾರ್ಚರ್ ಮಾಡಬೇಡಿ. ಯಾಕಷ್ಟು ಕೋಪ ಮಾಡ್ಕೋತೀರಾ? ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದು ತಪ್ಪಾ? ಹೌದು, ತಪ್ಪೆ. ನನ್ನಲ್ಲಿ ಅದೇನು ನೋಡ್ರಿ ಇಷ್ಟಪಟ್ರಿ ನೀವು? ನಾನು ನೋಡಿ, ನನಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ನಾನೊಬ್ಬ ಸೋಂಬೇರಿ, ಕುಡುಕ, ಸುಳ್ಳ, ಇಷ್ಟೆಲ್ಲ ಇದ್ರೂ ಲವ್ ಮಾಡ್ತೀರಾ? ಪ್ರೀತಿಗೆ ಬೇಕಾಗಿರೋದು ಪರಿಶುದ್ಧವಾದ ಮನಸ್ಸು, ನಿಷ್ಕಲ್ಮಶವಾದ ಹೃದಯ ಅಷ್ಟೇ. ನೀವು ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ದುಡ್ದು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ದಯವಿಟ್ಟು ನಿಮ್ಮ ಅಡ್ರೆಸ್ ಕೊಡ್ತೀರಾ? ಯಾಕೆ? ಹಾಂ, ನಿಮ್ಮನ್ನಲ್ಲೇ ಹುಡ್ಕೊಂಬಂದು ಹೊಡೆಯೋದಕ್ಕೆ. ಇನ್ನೊಂದ್ಸಲ ಫೋನ್ ಮಾಡಿ ಲವ್ ಗಿವ್ ಅಂತೆಲ್ಲ ಟಾರ್ಚರ್ ಕೊಟ್ಟರೆ ನಾನು ಕೊಡೋ ಟಾರ್ಚರ್ ಬೇರೆ ಥರನೇ ಇರುತ್ತೆ. ನೋಡಿ, ಮೊದಲೇ ನಾನು ಸರಿ ಇಲ್ಲ, ಖರಾಬ್ ನನ್ನ ಮಗ. ಇವತ್ತೇ ಇದನ್ನೆಲ್ಲ ನಿಲ್ಲಿಸಿ ನಿಂಪಾಡಿ ನೀವು ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದರೆ ಪರಿಣಾಮ ನೆಟ್ಟಿಗಿರಲ್ಲ. ಇಡ್ರಿ ಫೋನು. ಈಗಿನ ಕಾಲದ ಹುಡುಗರಿಗೆ ಲವ್ ಅಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡೋಕೆ ಬಣ್ಣದ ಬಟ್ಟೆ ಥರ ಆಗ್ಬಿಟ್ಟಿದೆ. ಯಾವಾಗ ಯಾವ್ದು ಬೇಕೋ ಅದನ್ನು ಆರ್ಡರ್ ಮಾಡಿ ಹಾಕೊಳ್ತಾರೆ, ಬೇಡದಾಗ ಬೀಸಾಕಿ ಇನ್ನೊಂದು ಆರ್ಡರ್ ಮಾಡ್ತಾರೆ. ಮೊದಲು ನಮ್ಮ ದೇಶದಲ್ಲಿ ಈ ಲವ್ ಅನ್ನೋದು ಬ್ಯಾನ್ ಆಗಬೇಕು. ಆಗ ನಮ್ಮಂಥ ಹುಡುಗರು ಉದ್ಧಾರ ಆಗ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.